ಏನ್ ಯೋಚನೆ ಮಾಡ್ತಾ ಇರಾ? ನಾ ಯಾರೋ ತಪ್ಪು ಹೇಳದ್ನಾ? ಇಲ್ಲ, ನಿಮ್ಮನ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ಅದಕ್ಕೆ ನನ್ನ ಮನ್ಸಲ್ಲಿ ಇರೋದನ್ನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಸ್ತಿದೆ. ಅಂದ್ರೆ ಪುಟ್ಟಿ ನಾನೇ ದೀಪ ಅನ್ನೋ ಸತ್ಯ ಹೇಳ್ಬೇಕು ಅನ್ಕೊಂಡಿದ್ದಾಳ? ಆಯ್ತು, ಅದ್ ಏನು ಅಂತ ಹೇಳಿ. ಮೊದ್ಲಿನ ತರ ನನಗೆ ನಿಮ್ ಮೇಲೆ ಏನ್ ಕೋಪ ಇಲ್ಲ. ಕೋಪ ಇಲ್ವಾ? ಯಾಕೆ? ಯಾಕಂದ್ರೆ ಪುಟ್ಟಿ ಅಂತೂ ಜೀವಂತವಾಗಿಲ್ಲ, ಅವಳು ವಾಪಸ್ ಬರೋದು ಇಲ್ಲ. ಅಟ್ಲೀಸ್ಟ್ ನೀವು ಭಾವ ಚೆನ್ನಾಗಿರ್ಲಿ ಅನ್ನೋದಷ್ಟೇ ನನ್ನ ಆಸೆ. ಅದಕ್ಕೆ ನಿಮ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ಮತ್ತೆ ಇಷ್ಟು ದಿನ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ? ಸಡನ್ ಆಗಿ ಯಾಕೆ ಹಿಂಗ್ ಚೇಂಜ್ ಆಗೋದ್ರಿ? ಅದೇ ರೀ, ಇಷ್ಟು ದಿನ ನನ್ನ ಪುಟ್ಟಿ ವಾಪಸ್ ಬರ್ತಾಳೆ ಅಂತ ತುಂಬಾ ಕಾದೆ. ಆದ್ರೆ ಅವಳು ಬರಲ್ಲ ಅಂತ ಗೊತ್ತಾಗೋಯ್ತು. ಅದಕ್ಕೆ ನೀವು ಚೆನ್ನಾಗಿರ್ಲಿ ಅಂತ ಈಗ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟಿ. ಅಣ್ಣ, ನನ್ಗೇನೋ ದೀಪ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಆ ಥರ ಏನಾದ್ರು ಆದ್ರೆ ಬರೋ ಕಾಲಕ್ಕೆ ನೋಡೋಣ. ಈಗೇನೋ ಹೇಳ್ಬೇಕು ಅಂತಿದ್ರಲ್ಲ, ಹೇಳಿ. ಅಣ್ಣ, ಅದು ಗುರುಭಾವ ಸತ್ತಿದ್ದಾರೆ ಅಂತ ಚಿರಾಗ್ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಈ ವಿಷಯ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರೆ, ನೀವು ಪೊಲೀಸ್ ಆಗಿ ಎಷ್ಟೊಂದು ಕೇಸಸ್ ಸಾಲ್ವ್ ಮಾಡಿದ್ದೀರಾ. ಅದಕ್ಕೆ ಈ ವಿಷಯದಲ್ಲಿ ನಿಮ್ ಹೆಲ್ಪ್ ಏನಾದ್ರೂ ಸಿಗ್ಬೋದಾ ಅಂತ ಹೇಳ್ತಿದ್ದೀನಿ. ಅಲ್ಲ, ಗುರು ಅವ್ರು ಬದುಕಿದ್ದಾರೆ ಅಂತ ನಿಮಗೆ ಗೊತ್ತು? ಇದ್ರಲ್ಲಿ ನೋಡಿದ್ರೆ ಕೈ ಮೇಲೆ ಟ್ಯಾಟೂ ಇತ್ತು, ಬಟ್ ಗುರು ಭಾವನ್ ಕೈಯಲ್ಲಿ ಟ್ಯಾಟೂನೇ ಇಲ್ಲ. ಅದೇ ಕಾರಣಕ್ಕೆ ಭಾವ ಫಾರಿನ್ ಹೋಗಿದ್ದಾರೆ ಅಂತ ನಮ್ಮೆಲ್ಲರ ಹತ್ರ ಚಿರಾಗ್ ಅವ್ರು ಸುಳ್ಳು ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಇಲ್ಲ ಅಣ್ಣ. ಮತ್ತೆ ಈ ವಿಷಯ ಭಾವನಿಗೆ ಹೇಳ್ಬಿಡಿಯಲ್ಲ ಈಗಲೇ. ಈ ವಿಷಯದ ಬಗ್ಗೆ ಅವ್ರಿಗೆ ಹೇಳಿ ಅವ್ರ ಆಸೆಗೆ ನಾನು ತಣ್ಣೀರು ಎರ್ಚಕ್ಕಾಗಲ್ಲ. ಅವತ್ ಸತ್ತಿರೋದು ಭಾವ ಅಲ್ದೇ ಇರ್ಬೋದು, ಆ ರಿಪೋರ್ಟ್ ಅಲ್ಲೂ ತಪ್ಪು ಬರ್ದಿರ್ಬೋದು. ಆದ್ರೆ ಅವ್ರನ್ನ ನನ್ನ ಅಣ್ಣ ಎಲ್ಲಿ ಅಂತ ನನ್ನ ಹತ್ರ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಅದು ಕರೆಕ್ಟೇ. ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ ನಂಗೆ ಸೌಂದರ್ಯ ಅವ್ರ ಮೇಲೇನೆ ಡೌಟ್ ಇದೆ. ಅವರೇ ಗುರುಭಾವಂಗ್ ಏನೋ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆಲ್ಲ ಸರಿಗ್ ಸಾಕ್ಷಿ ಸಿಗೋವರೆಗೂ ಸುಮ್ಮನೆ ಇರಬೇಕು. ಭಾವ ಏನೋ ಬದುಕಿದ್ದಾರೆ ಅಂತ ಚಿರಾಗ್ ಅವ್ರಿಗೆ ಹೇಳಿದ್ರೆ ಎಲ್ಲೋ ಇರೋ ಭಾವ ಅವ್ರ ಜೀವಕ್ಕೆ ತಿರ್ಗಾ ಅಪಾಯ ಆಗ್ಬೋದಲ್ವಾ? ಪರವಾಗಿಲ್ವೇ, ಪೊಲೀಸರ ಯೋಚನೆ ಮಾಡ್ತಾ ಇದ್ದೀರಾ? ಗುರುಭಾವ ಎಲ್ಲಿದ್ದಾರೆ ಅನ್ನೋ ವಿಷಯ ಕಂಡಿಡಿದ್ಮೇಲೆ ಅವ್ರಿಗೆ ಏನಾಯ್ತು ಅನ್ನೋ ಸತ್ಯ ತಿಳ್ಕೊಳ್ತೀನಿ. ಆದ್ರೆ ಅಣ್ಣ, ಅಲ್ಲಿವರೆಗೂ ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬಿಡಿ. ಆಯ್ತು. ನೀವೊಂದು ಮದ್ವೆ ಆಗಿ ನಾನೊಂದು ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಹಂಗಂತ ಡಿವೋರ್ಸ್ ಕೊಟ್ಬಿಟ್ಟಿರ ಕಣ್ರಿ. ದೀಪ ಅವರು ಇಲ್ಲ, ನೀವು ಇಲ್ಲದೆ ಹೆಂಗ್ ಜೀವನ ಸಾಗಿಸ್ಲಿ ನಾನು? ಅಲ್ಲ, ದೀಪ ಅವ್ರನ್ನ ಇಷ್ಟ ಬೇಗ ಹೆಂಗ್ ಮರ್ತ್ರಿ? ಛೇ ಮರ್ತಿಲ್ಲಪ್ಪ, ಅವ್ರು ಯಾವಾಗ್ಲೂ ನನ್ನ ನೆನಪಲ್ಲಿ ಇರ್ತಾರೆ. ಮತ್ತೆ ನಾನೇನ್ ಹೆಂಗ್ ಇಷ್ಟಪಟ್ರಿ? ನೀವ್ ಯಾವಾಗ್ಲೂ ನನ್ನ ಹಾರ್ಟ್ ಅಲ್ಲಿ ಇರ್ತೀರಾ. ಅಲ್ಲ ಚಿರ, ನಾಳೆ ದಿನ ನಾನು ನಿಮ್ಮಿಂದ ದೂರ ಹೋದ್ರೆ ಇನ್ಯಾರನ್ನೋ ಇಷ್ಟಪಡ್ತೀರಾ? ಛೇ ಖಂಡಿತ ಇಲ್ಲಪ್ಪ. ಬದುಕಿದ್ರು ಸತ್ತಿದ್ರು ಕೊನೆವರೆಗೂ ನಿಮ್ ಜೊತೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಯು ಆರ್ ಮೈ ಎವ್ರಿಥಿಂಗ್. ಬಟ್ ನಾನ್ ನಿಮ್ಮನ್ನ ಎಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ವೈ? ಪ್ಲೀಸ್ ಚಿರ, ಇದೆಲ್ಲ ನಂಗೆ ಕೇಳ್ಬೇಡಿ. ದಯವಿಟ್ಟು ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ್ರಿ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊಂಬಿಡಿ. ಆಗಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಜವಾಗ್ಲೂ ನಿಮ್ ಲುಕ್ಕಲ್ಲಿ ಏನೋ ಮಜಾ ಇದೆ ಕಣ್ರಿ. ಇದರಿಂದಾನೆ ನಿಮ್ ಕಂಡ್ರೆ ನಂಗೆ ಆಗಲ್ಲ. ಎಲ್ಲ ಹೆಣ್ತಿರ್ಗೂ ತನ್ನ ಗಂಡ ಹೊಗಳಬೇಕು ಅಂತ ಆಸೆ ಇದ್ರೆ ನೀವ್ ಯಾಕೆ ಹಿಂಗೆ ಆಡ್ತೀರ? ಚಿರಾಗ್, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಪ್ಲೀಸ್ ಬಿಡಿ. ಹೇಳ್ಕೊಂಡ್ರೆಲ್ಲ ಗೊತ್ತಾಗತ್ತಪ್ಪ, ನೀವು ಹೇಳ್ಕೊಳೋ ಮನ್ಸು ಮಾಡ್ತಿಲ್ಲ ಅಷ್ಟೇ. ಮಾಡೋದು ಇಲ್ಲ ಅನ್ಕೊಳ್ಳಿ. ಯಾಕೆ? ಮೊದಲು ನನ್ನ ತಲೆ ತಿನ್ನೋದನ್ನ ಬಿಡಿ. ಎಲ್ಲೂ ಸರಿಯಾದ ಮಾಹಿತಿನೇ ಸಿಗ್ತಾ ಇಲ್ವಲ್ಲ. ಅಲ್ಲ, ಅಲ್ಲೇನಾದ್ರೂ ಕಳ್ಸಾಗಾಣಿಕೆ ಆಗ್ತಾ ಇತ್ತಾ ಅಂತ. ಕರೆಕ್ಟ್. ಹಲೋ, ಅದು ಆ ಕೇಸ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಅದೇ ಬೆಳಿಗ್ಗೆ ಡಿಸ್ಕಸ್ ಮಾಡಿದ್ನಲ್ಲ. ಇಲ್ವಾ? ನಿಮ್ಮ ಹತ್ರನೂ ಇಲ್ವಾ? ಏನ್ ಜನನಪ್ಪ. ಆಯ್ತು, ನೋಡ್ತೀನಿ ನೋಡಪ್ಪ. ಅಪ್ಪ, ನೀವು ಯಾವ ಕೇಸ್ ಬಗ್ಗೆ ಅಪ್ಪ?
ಚಿರಾಗ್ ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ದೀಪ ಅವ್ರ ಬಟ್ಟೆಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಅದೇ ಯಾಕೆ ಅಂತ ಕೇಳ್ತಿರೋದು. ದೀಪ ಅವರೇ ಇಲ್ಲ ಅಂದಮೇಲೆ ಅವ್ರ ಬಟ್ಟೆಗಳು ಯಾಕೆ? ಅಂದ್ರೆ ಏನ್ ಮಾಡ್ತೀರಾ ಇದನ್ನೆಲ್ಲ? ಯಾರಾದ್ರೂ ಕೆಲ್ಸದವ್ರಿಗೆ ಕೊಟ್ಬಿಡ್ತೀನಿ ಅಥವಾ ಬಿಸಾಕ್ತೀನಿ. ಆ ಸೋಡಾ ಬುಡ್ಡಿ ಬಟ್ಟೆಗಳೆಲ್ಲ ಯಾಕೆ ಬಿಡ್ರಿ? ಚಿರಾಗ್ ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಹೊಡಿರಿ. ಹೇಗೂ ಇನ್ನೊಂದು ಏಟ್ ಬ್ಯಾಲೆನ್ಸ್ ಇದೆಯಲ್ಲ. ಲಾಸ್ಟ್ ಟೈಮ್ ಏನೋ ಧೈರ್ಯ ಮಾಡಿ ಹೊಡೆದ್ಬಿಟ್ಟಿದ್ರಿ. ಈಗ ಯಾಕೆ ಸುಮ್ಮನಾಗ್ಬಿಟ್ರಿ? ನೋ ಚಿರಾಗ್, ನೀವಿಷ್ಟು ಬೇಗ ಚೇಂಜ್ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೀಪ ಅವರೇ ನನ್ನ ಸರ್ವಸ್ವ ಅಂತ ಅಂತಿದ್ದವರು ಈಗ ಅವ್ರ ಮೇಲೆ ಕನಿಕನ ತೋರಿಸ್ದೆ ಅವ್ರ ಬಟ್ಟೆ ಎಲ್ಲ ಬಿಸಾಕಿ ಏನೇನೋ ಮಾತಾಡ್ತಿದ್ದೀರಲ್ಲ. ಅಲ್ಲ, ಪ್ರೀತಿಗೆ ನೀವು ಕೊಡೋ ಬೆಲೆ ಇಷ್ಟೇನಾ? ಅಲ್ಲ ರೀ, ದೀಪ ಅವ್ರೇನು ಬದುಕಿದಾರ? ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಣ್ಣೆದುರುಗಡೆ ಬರ್ತಿದ್ರಲ್ವಾ? ಮಾತ್ಗೂ ದೀಪ ಅವ್ರು ಬದುಕಿಲ್ಲ, ಸತ್ತಿದ್ದಾರೆ ಅಂತ ಮಾತಾಡ್ಬೇಡಿ. ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಹೌದಾ? ಎಲ್ಲಿದ್ದಾರೆ? ಇದಾರೆ ಅಂದ್ರೆ ಎಲ್ಲೋ ಇರ್ಬೋದು. ಇವತ್ತಲ್ಲ ನಾಳೆ ವಾಪಸ್ ಬಂದೇ ಬರ್ತಾರೆ. ನನಗಂತೂ ನಂಬಿಕೆ ಇಲ್ಲ. ಅವ್ರು ಬದುಕಿದ್ರೆ ಇಷ್ಟೊತ್ತಿಗೆ ಬಂದಿರ್ತಾ ಇದ್ರು. ಇಷ್ಟೆಲ್ಲ ಟೈಮ್ ತಗೋತಾ ಇರ್ಲಿಲ್ಲ. ನೀವ್ ನಡ್ಕೋತಿರೋ ರೀತಿ ನಂಗೆ ಒಂದ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಚಿರಾಗ್. ಅಜ್ಜ, ಏನ್ ನೀವು?